ಪ್ರಭು ಕ್ರೈಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಚರ್ಚೆಯ ವಿಷಯ ಮತ್ತು ಪ್ರಶ್ನೆ, ನಾವು ಹೋಗುವುದಾದರೂ ಯಾರ ಹತ್ತಿರ ಅಥವಾ ನಾವು ಹೋಗುವುದಾದರೂ ಯಾರ ಬಳಿಗೆ? ನಾವು ಹೋಗುವುದಾದರೂ ಯಾರ ಬಳಿಗೆ ಎಂಬ ಈ ಪ್ರಶ್ನೆಯನ್ನು ಅವಲೋಕಿಸಲು ನಾವು ಯೆಹೋಶುವ ಗ್ರಂಥದ 24ನೇ ಅಧ್ಯಾಯ ವಾಕ್ಯಗಳು 1-2 ಮತ್ತು 15-18 ಅದೇ ರೀತಿ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯಗಳು 21-32 ತದನಂತರ ಸಂತ ಯೋಹಾನರು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯಗಳು 60-69 ಸಹಾಯವನ್ನು ಪಡೆಯೋಣ. ನಾವು ಕೇಳುವ ಪ್ರಶ್ನೆ, ನಾವು ಹೋಗುವುದಾದರೂ ಯಾರ ಬಳಿಗೆ? ಈ ಪ್ರಶ್ನೆ ನಮ್ಮದಲ್ಲ, ಬದಲಾಗಿ ಸೀಮೋನ ಪೇತ್ರನಿಂದ ಬಂದಂತ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯು ಸೀಮೋನ ಪೇತ್ರನ ಮತ್ತು ಯೇಸು ಪ್ರಭುವಿನ ನಿಕಟವಾದ ಸಂಬಂಧವನ್ನ ತೋರ್ಪಡಿಸುತ್ತದೆ. ಆದರೆ ಈ ಸಂಬಂಧವನ್ನ ನಾವು ಯೆಹೋಶುವನ ಗ್ರಂಥದಲ್ಲಿ ಇನ್ನೊಂದು ರೀತಿಯಲ್ಲೇ ನೋಡುತ್ತೇವೆ. ಅದು ಏನೆಂದರೆ, ಸರ್ವೇಶ್ವರರಾದ ದೇವರಿಗೊಬ್ಬರಿಗೆ ಮಾತ್ರ ಸಲ್ಲಿಸುವ ಸೇವೆ. ಕಾರಣ, ಯೆಹೋಶುವನ ಅನುಭವ, ಇಸ್ರಾಯೇಲರ ಅನುಭವ ಮತ್ತು ಅದೇ ರೀತಿ ಯೆಹೋಶುವನು ಎಲ್ಲ ಇಸ್ರಾಯೇಲರ ಅಧಿಕಾರಿಗಳನ್ನ, ನ್ಯಾಯಾಧಿಪತಿಗಳನ್ನ ಮತ್ತು ಹಿರಿಯರನ್ನ ಕರೆಯಿಸಿ ಅವರ ಮುಂದೆ ತನ್ನಲ್ಲಿರುವ ಆ ಒಂದು ಭರವಸೆಯ ಮಾತನ್ನು ನುಡಿಯುತ್ತಾನೆ. ಅದು ಏನೆಂದರೆ, ನಾನು ಮತ್ತು ನನ್ನ ಮನೆಯವರು ಸರ್ವೇಶ್ವರನಾದ ದೇವರಿಗೆ ಮಾತ್ರ ಸೇವೆ ಸಲ್ಲಿಸುತ್ತೇವೆ ಎಂದು. ಅದು ಯೆಹೋಶುವನ ಗಾಢವಾದ ಅನುಭವ. ಆದುದರಿಂದ ಪ್ರಿಯರೇ, ನಮ್ಮ ಈ ಇಂದಿನ ಈ ಚಿಂತನೆಗೆ ನಮ್ಮಲ್ಲಿರುವ ಆ ಮುಖ್ಯ 3 ಅಂಶಗಳು ಏನೆಂದರೆ, ನಮ್ಮ ಅನುಭವ, ನಮ್ಮ ದೃಷ್ಟಿಕೋನ ಮತ್ತು ನಮ್ಮ ಪರಿವರ್ತನೆ. ಇಲ್ಲಿ ನಾವು ನೋಡುವ ಹಾಗೆ ಯೆಹೋಶುವನ ಅನುಭವವು ಅದು ಏನೆಂದರೆ, ಯೆಹೋಶುವನ ಅನುಭವ ಏನು? ದೇವರಿಂದ, ಸರ್ವೇಶ್ವರನಿಂದ ಇಡೀ ಇಸ್ರಾಯೇಲ್ ಕುಲದವರಿಗೆ ಹೊಸ ಜೀವವು ಲಭಿಸಿತು ಮತ್ತು ಸ್ವಾತಂತ್ರ್ಯವು ದೊರೆಯಿತು. ಆದರೆ ಯೆಹೋಶುವನು ಇತಿಹಾಸದ ಅನುಭವದ ಬಗ್ಗೆಯೂ ಮತ್ತು ಅವರ ಪ್ರಸ್ತುತ ಕಾಲದ ಅನುಭವದ ಬಗ್ಗೆಯೂ ವಿವರಿಸಿ ಹೇಳುತ್ತಾನೆ. ಅದೇನೆಂದರೆ, ಯೂಫ್ರೆಟಿಸ್ ನದಿಯ ಆಚೆಗೆ ಇದ್ದ ದೇವತೆಗಳನ್ನು ಅಥವಾ ಈ ನಾಡಿನ ಅಮೋರಿಯದ ನಾಡಿನಲ್ಲಿ ನೀವು ನೋಡುವ ಅನ್ಯ ದೇವತೆಗಳನ್ನು ಅಥವಾ ನಮ್ಮ ನಿಜವಾದ ಸರ್ವೇಶ್ವರರನ್ನ ಯಾರ ಸೇವೆ ಮಾಡುತ್ತೀರೋ ಎಂಬ ಪ್ರಶ್ನೆಗೆ ಅವರ ಉತ್ತರ, ನಾವು ನಿಜವಾದ ನಮ್ಮ ಏಕೈಕ ದೇವರ ಸೇವೆಯನ್ನು ಮಾತ್ರ ಮಾಡುತ್ತೇವೆ ಎಂದು. ಇಲ್ಲಿ ಯೆಹೋಶುವನು ತನ್ನ ಒಂದು ಉದಾಹರಣೆಯನ್ನು ಕೊಡುತ್ತಾನೆ. ಆ ಒಂದು ಉದಾಹರಣೆಯನ್ನು ಕೊಡುವುದರ ಮುಖಾಂತರ ಇಡೀ ಇಸ್ರಾಯೇಲ್ ಜನಾಂಗವನ್ನು ಆಮಂತ್ರಿಸಿ ಈ ಒಂದು ಪ್ರಶ್ನೆಗೆ ಅವರೂ ಕೂಡ ಸರಿಯಾದ ಸಕಾರಾತ್ಮಕ ಉತ್ತರವನ್ನು ಕೊಡಲು ಸಹಕರಿಸುತ್ತಾನೆ. ಇವರ ಅನುಭವ ಏನೆಂದರೆ, ಇವರ ಈ ಒಂದು ಪ್ರಸ್ತುತ ಅನುಭವ ಅಲ್ಲದೆ ಅವರ ಇತಿಹಾಸದ ಅನುಭವ ಹೇಗಿತ್ತು ಎಂದರೆ, ಅವರು ದಾಸರಾಗಿದ್ದಾಗ, ಈಜಿಪ್ತಿನಲ್ಲಿ ಅವರ ದಾಸರಾದಾಗ ಅವರನ್ನು ದೇವರ ಪರಾಕ್ರಮ ಶಕ್ತಿಯಿಂದ ಬಿಡುಗಡೆ ಮಾಡಲಾಯಿತು ಮತ್ತು ಅವರನ್ನು ಹೊಸ ನಾಡಿಗೆ ಕರೆತರಲಾಯಿತು ಎಂಬ ಅವರ ಆ ಒಂದು ಇತಿಹಾಸದ ಅನುಭವವನ್ನ ಅದರ ಆಧಾರದ ಮೇಲೆ ಇಡೀ ಇಸ್ರಾಯೇಲ್ ಕುಲವು ದೇವರನ್ನೇ ಆರಾಧಿಸಲು ಇಚ್ಛಿಸುತ್ತದೆ. ಅವರು ಮಾಡಿದ ಆಯ್ಕೆ, ನಿಜವಾದ ಏಕೈಕ ದೇವರಿಗೆ ಮಾತ್ರ ನಮ್ಮ ಸೇವೆ ಮೀಸಲಾಗಿದೆ ಎಂದು. ಇಂತಹ ಒಂದು ಅನುಭವವನ್ನ ಅಥವಾ ದಿನನಿತ್ಯದ ಅನುಭವವನ್ನ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರದಲ್ಲಿ ಆ ಮದುವೆಯ ಅಥವಾ ಆ ಮದುವೆಯ ಅನುಬಂಧದ ಆ ಒಂದು ಆತ್ಮೀಯವನ್ನು ಅಡಿಪಾಯವನ್ನು ಇಟ್ಟುಕೊಂಡು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಕೇಳುವ ಪ್ರಶ್ನೆಯಾಗಿದೆ. ಅದೇನೆಂದರೆ, ಗಂಡನು ಹೆಂಡತಿಯನ್ನು ಮಾತ್ರ ಪ್ರೀತಿಸಬೇಕು, ಅದೇ ರೀತಿ ಹೆಂಡತಿಯು ಕೂಡ ತನ್ನ ಸಂಪೂರ್ಣ ಪ್ರೀತಿಯನ್ನ ಗಂಡನಿಗೆ ಮೀಸಲಾಗಿಡಬೇಕು ಎಂಬುದಾಗಿ. ಕಾರಣ, ಅದಕ್ಕೊಂದು ಇತಿಹಾಸದ ಅನುಭವ. ಅದು ಏನೆಂದರೆ, ಪ್ರಭು ಕ್ರಿಸ್ತರು ತಮ್ಮ ಪ್ರೀತಿಯಿಂದಲೇ ನಮ್ಮನ್ನು ರಕ್ಷಿಸಿದರು ಮತ್ತು ಧರ್ಮಸಭೆಯ ಪ್ರೀತಿಗಾಗಿ ತಮ್ಮನ್ನೇ ಸಂಪೂರ್ಣವಾಗಿ ಬರಿದು ಮಾಡಿಕೊಂಡರು ಮತ್ತು ನಮ್ಮೆಲ್ಲರ ಏಳಿಗೆಗಾಗಿ ತಾವೇ ಮರಣವನ್ನು ಅಪ್ಪಿದರು ಮತ್ತು ಸಾವನ್ನಪ್ಪಿದರು ಎಂಬ ಆ ಇತಿಹಾಸದ ಉದಾಹರಣೆಯನ್ನ ಸಂತ ಪೌಲರು ಎಲ್ಲರ ಮುಂದೆ ಪ್ರಸ್ತಾಪಿಸುತ್ತಾರೆ.
ಈ ಒಂದು ಇತಿಹಾಸದ ಪ್ರಸ್ತಾಪನೆಯ ಮುಖಾಂತರ ಅವರನ್ನ ಒಂದು ಹೊಸ ಅನುಭವಕ್ಕಾಗಿ ಸಂತ ಪೌಲರು ಆಮಂತ್ರಣವನ್ನ ನೀಡುತ್ತಾರೆ. ಅದು ಏನೆಂದರೆ ಸಂಪೂರ್ಣವಾಗಿ ಕ್ರಿಸ್ತರಿಗಾಗಿ ಸೇರಬೇಕಾಗಿರುವುದು. ಕಾರಣ ಕ್ರಿಸ್ತರು ಧರ್ಮಸಭೆಯ ಯಜಮಾನರಾಗಿದ್ದಾರೆ ಮತ್ತು ಶಿರಸ್ಸಾಗಿದ್ದಾರೆ. ಅದರಂತೆಯೇ ಗಂಡನಿಗೆ ಹೆಂಡತಿಯು ಶಿರಸ್ಸಾಗಿ, ಹೆಂಡತಿಗೆ ಗಂಡನು ಶಿರಸ್ಸಾಗಿ ಇದ್ದರೆ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿರುವಾಗ ಅವರು ಇಬ್ಬರಲ್ಲ, ಬದಲಾಗಿ ಪ್ರೀತಿಯ ಏಕೈಕ ಸಂಕೇತವಾಗುತ್ತಾರೆ ಮತ್ತು ಒಂದೇ ದೇಹವಾಗುತ್ತಾರೆ ಎಂಬ ಒಂದು ಹೊಸ ಅನುಭವವನ್ನ ಸಂತ ಪೌಲರು ಎಫೆಸದವರ ಸಮುದಾಯಕ್ಕೆ ಪ್ರಸ್ತಾಪಿಸುತ್ತಾನೆ. ಮತ್ತು ಈ ಅನುಭವವು ಅವರ ದಿನನಿತ್ಯದ ಅನುಭವವಾಗಲಿ, ಹೊಸ ಅನುಭವವಾಗಲಿ ಎಂದು ಆಶಿಸುತ್ತಾ ಇದನ್ನು ಅವರಿಗೆ ಪ್ರಸ್ತಾಪಿಸಿ ಒತ್ತಿ ಹೇಳುತ್ತಾನೆ. ಇಂತಹ ಅನುಭವಗಳ ಆಧಾರದ ಮೇಲೆ, ಅಂದರೆ ಅನುಭವ, ದೃಷ್ಟಿಕೋನ ಮತ್ತು ಪರಿವರ್ತನೆಯ ಈ ಮೂರು ವಿಧಾನಗಳ ಒಂದು ಅಂಶಗಳನ್ನ ನಾವು ಸಂತ ಯೋಹಾನರು ಬರೆದ ಶುಭ ಸಂದೇಶದ 6ನೇ ಅಧ್ಯಾಯ, ಇಡೀ ಅಧ್ಯಾಯ 6ರಲ್ಲಿ ನೋಡುತ್ತೇವೆ. ಕಾರಣ ಇಡೀ ಈ 6ನೇ ಅಧ್ಯಾಯ ಹೊಸ ಹೊಸ ಅನುಭವಗಳನ್ನ ಪ್ರಸ್ತಾಪಿಸುತ್ತಾ ಹೋಗುತ್ತದೆ. ಆದರೆ ಕೊನೆಯ ಭಾಗದಲ್ಲಿ ಸಂತ ಪೇತ್ರರು ಹೇಳುವಂತ ಈ ಒಂದು ಪ್ರಶ್ನೆ, ನಾವು ಹೋಗುವುದಾದರೂ ಯಾರ ಬಳಿಗೆ ಎಂಬುದು ಮೊದಲು ಪ್ರಭು ಯೇಸು ಉಚ್ಚರಿಸಿದಂಥ ಪ್ರಶ್ನೆಗಳು, ಜನರು ಯೇಸುವಿಗೆ ಉಚ್ಚರಿಸಿದಂಥ ಪ್ರಶ್ನೆಗಳು, ಯಹೂದ್ಯರು ಯೇಸುವಿಗೆ ಹಾಕಿದ ಪ್ರಶ್ನೆಗಳು, ಹೀಗೆ ಅನೇಕ ಪ್ರಶ್ನೆಗಳನ್ನ ಮತ್ತೊಮ್ಮೆ ನಮಗೆ ಜ್ಞಾಪಿಸುತ್ತದೆ. ಕಾರಣ ಮೊದಲನೆಯ ಪ್ರಶ್ನೆ, ಇಷ್ಟೆಲ್ಲ ಜನರಿಗೆ ಊಟವನ್ನ ಎಲ್ಲಿಂದ ತರುವುದು ಅಥವಾ ಎಲ್ಲಿಂದ ತಂದು ಉಣಿಸುವುದು ಎಂಬ ಮೊದಲನೆಯ ಪ್ರಶ್ನೆ ಪ್ರಭು ಯೇಸು ಶಿಷ್ಯರಿಗೆ ಮತ್ತು ಪ್ರೇಷಿತರಿಗೆ ತಿಳಿಸುವಾಗ ಅಲ್ಲಿ ಅಂದ್ರೆಯ ಮತ್ತು ಫಿಲಿಪ್ಪ ಇವರ ಒಂದು ದಿನನಿತ್ಯದ ಅನುಭವವನ್ನ ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಅದೇನೆಂದರೆ ಫಿಲಿಪ್ಪನು ಹೇಳುತ್ತಾನೆ, ಇಲ್ಲಿ ಒಂದು ಹುಡುಗ, ಆ ಹುಡುಗನ ಹತ್ತಿರ 5 ಜಗಗೋದಿಯ ರೊಟ್ಟಿಗಳು 2 ಹುರಿದ ಮೀನುಗಳಿವೆ ಎಂದು. ಆದರೆ ಅಂದ್ರೆಯನು ಹೇಳುತ್ತಾನೆ, ಇಷ್ಟರಿಂದ ಇಷ್ಟೆಲ್ಲ ಜನರಿಗೆ ಬಡಿಸಲು ಸಾಧ್ಯವೋ ಎಂಬ ಒಂದು ಪ್ರಶ್ನೆಯನ್ನ ಅಂದ್ರೆಯನು ಹೇಳುತ್ತಾನೆ. ಈ ಪ್ರಶ್ನೆಗಳು ಮುಂದೆ ಹೋಗುವಾಗ ನಾವು ಅನೇಕ ವಿಧಗಳಲ್ಲಿ ನೋಡುತ್ತೇವೆ. ಅದೇನೆಂದರೆ ಬರೀ 5 ರೊಟ್ಟಿಯಿಂದ 2 ಮೀನಿನಿಂದ ಅವರಿಗೊಂದು ಹೊಸ ಅನುಭವವಾಗುತ್ತೆ. ಕಾರಣ 5,000ಕ್ಕಿಂತ ಮಿಗಿಲಾಗಿ ಜನರು ಯೇಸುವಿನ ಒಂದು ಮಹತ್ ಕಾರ್ಯದಿಂದ ಅವರಿಗೆ ಉಣಲು ಸಾಧ್ಯವಾಯಿತು. ಇಂತಹ ಒಂದು ಅನುಭವದ ಮೇರೆಗೆ ತದನಂತರ ಶಿಷ್ಯರು ಗಲೀಲಿಯ ಸರೋವರದಲ್ಲಿ ಪ್ರಯಾಣಿಸಿ ಹೋಗುತ್ತಾ ಇರುವಾಗ ಅಲ್ಲಿ ಬಂದಂತ ಬಿರುಗಾಳಿಯನ್ನು ಎದುರಿಸುವ ಶಕ್ತಿ ಅವರಿಗಿಲ್ಲದೆ ಇರುವಾಗ, ಭಯವಾದಾಗ ಅಲ್ಲಿ ಅವರ ಮುಂದೆ ಕಾಣಿಸುವುದು ಯೇಸು. ಆದರೆ ಯೇಸುವಿನ ನಿಜರೂಪವನ್ನು ಅರಿಯಲು ಅವರಿಂದ ಸಾಧ್ಯವಾಗಿಲ್ಲ. ಬದಲಾಗಿ ಅವರಿಗೆ ಅದು ದೆವ್ವ ಎಂಬ ರೂಪದಲ್ಲಿ ಗೊತ್ತಾಯಿತು. ಆದರೆ ಯೇಸು ತಮ್ಮನ್ನೇ ಅವರಿಗೆ ತಿಳಿಸುವುದರ ಮುಖಾಂತರ ಇದು ನಿಜವಾಗಿಯೂ ಪ್ರಭು ಯೇಸು ಎಂಬುದರ ಅರ್ಥವು ಅವರಿಗೆ ತಿಳಿಯಿತು. ಈ 2 ಅನುಭವಗಳನ್ನ ಅನೇಕ ರೀತಿಯಲ್ಲಿ ಪ್ರಭು ಯೇಸು ಇನ್ನೊಂದು ರೀತಿಯ ಅಥವಾ ಇನ್ನೊಂದು ಮೇಲ್ದರ್ಜೆಗೆ ಸೇರಿಸುತ್ತಾರೆ. ಅದೇನೆಂದರೆ ಇತಿಹಾಸದ ಅನುಭವ, ಅದು ಸ್ವರ್ಗದಿಂದ ಇಳಿದು ಬಂದಂತ ರೊಟ್ಟಿ. ಇಸ್ರಾಯೇಲರಿಗೆ ಅದು ಮನ್ನವಾಗಿತ್ತು. ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ ವಾಕ್ಯ 3ರಲ್ಲಿ ಹೇಳಲಾಗಿದೆ, ಈ ಮನ್ನವು ದೇವರ ವಾಕ್ಯಕ್ಕೆ ಹೋಲಿಸಲಾಗಿದೆ ಎಂದು. ಆ ಹೊಸ ವಾಕ್ಯವನ್ನೇ ಪ್ರಭು ಯೇಸು ಈ ಒಂದು ಶುಭ ಸಂದೇಶದ 6ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲು ಮುಂದಾಗುತ್ತಾರೆ. ಅವರು ಹೇಳುತ್ತಾರೆ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು. ಆದರೆ ಇವರು ಹೇಳುವ ಈ ಮಾತು, ಈ ಹೊಸ ಅನುಭವವನ್ನು ಸ್ವೀಕರಿಸಲು ಅನೇಕರು ಸಿದ್ಧರಾಗಿರಲಿಲ್ಲ. ಕಾರಣ ಕೆಲವರಿಗೆ ದಿನನಿತ್ಯದ ಜೀವದ ಆಶೆ ಪಾಶಗಳೇ ಹೆಚ್ಚಿನದಾಗಿದ್ದವು. ಆದ್ದರಿಂದ ಮಹತ್ ಕಾರ್ಯಗಳನ್ನು ಮಾಡಲು ನಾವೇನು ಮಾಡಬೇಕು ಎಂದು ಪ್ರಶ್ನೆಯನ್ನು ಹಾಕುವ ಜನರಿಗೆ ಯೇಸು, ನೀವು ಯಾವಾಗ ಇಲ್ಲಿಗೆ ಬಂದಿರಿ ಎಂದು ಕೂಡ ಕೇಳುತ್ತಾರೆ. ಅದೇ ರೀತಿ ಇನ್ನು ಮುಂದೆ ನಾವು ನೋಡುವಾಗ ಯಹೂದ್ಯರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಯೇಸುವಿಗೆ ಹಾಕುತ್ತಾರೆ. ಅದು ಏನೆಂದರೆ, ನೀನು ಜೋಸೆಫನ ಮಗನಲ್ಲವೇ ಎಂದು. ಇನ್ನು ಮುಂದೆ ಹೋಗುವಾಗ ಇವನು ಹೇಳಿದ ಹಾಗೆ ಈತನ ಆ ಒಂದು ಮಾಂಸವನ್ನು ಭುಜಿಸುವುದಾದರೂ ಹೇಗೆ ಎಂಬ ಒಂದು ಪ್ರಶ್ನೆಯನ್ನ ಯಹೂದ್ಯರು ಪುನಃ ಕೇಳುತ್ತಾರೆ. ತದನಂತರ ಯಹೂದ್ಯರು ಮತ್ತು ಇತರರು ಹೇಳ್ತಾರೆ, ನೀವು ಕಲಿಸುವುದು ಮತ್ತು ನೀವು ಹೇಳುವುದು ತುಂಬಾ ಕಟುವಾದ ಮಾತುಗಳು, ಇವುಗಳನ್ನು ನಮ್ಮಿಂದ ಸ್ವೀಕರಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನು ವಿವರಿಸುವಾಗ ಪ್ರಭು ಯೇಸು ಈಗ ತಾವು ಮುಂದೆ ಬಂದು ಪ್ರಶ್ನೆಗಳನ್ನ ಕೇಳುತ್ತಾರೆ. ಈ ಒಂದು ಮಾತಿನಿಂದ, ಈ ಒಂದು ಕಲಿಕೆಯಿಂದ ನಿಮಗೆ ನೋವಾಯಿತೆ ಎಂಬ ಪ್ರಶ್ನೆಯನ್ನು ಕೇಳಿದಾಗ, ಅಥವಾ ನಿಮಗೆ ನಿಂದೆ ಆಯಿತೆ ಎಂದು ಕೇಳುವಾಗ ಜನರು ಕೆಲವರು ತುಂಬಾ ಅವರನ್ನು ತ್ಯಜಿಸಿ ಹೋಗುತ್ತಾರೆ. ಈ ಜನರು ಇವರನ್ನು ಬಿಟ್ಟು ಹೋಗುವ ಆ ಒಂದು ಅನುಭವದ ಮೇರೆಗೆ ಪ್ರಭು ಯೇಸು ತಮ್ಮ ಶಿಷ್ಯರು ಕೂಡ ಅವರನ್ನ ಬಿಟ್ಟು ಹೋಗಿ ಪರಿತ್ಯಜಿಸಿ ಅವರನ್ನು ಬಿಟ್ಟು ಹೋಗುವಾಗ ಪ್ರೇಷಿತರಿಗೆ ಕೇಳುವಂತಹ ಪ್ರಶ್ನೆಯಾಗಿದೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಲು ಬಯಸುವಿರಾ ಎಂದು ಪ್ರಶ್ನೆಯನ್ನು ಕೇಳಿದಾಗ
ಪ್ರೇಷಿತರ ಪರವಾಗಿ ಸೀಮೋನ ಪೇತ್ರನು ಹೇಳುವ ಪ್ರಶ್ನೆ ಮತ್ತು ಮಾತು ಇದಾಗಿದೆ. ಅದು ಏನೆಂದರೆ, ನಾವು ಹೋಗುವುದಾದರೂ ಯಾರ ಬಳಿಗೆ ಪ್ರಭು ಎಂದು. ಕಾರಣ ನಾವು ವಿಶ್ವಾಸಿಸುವುದು ಮತ್ತು ಗ್ರಹಿಸುವುದರ ಮುಖಾಂತರ ತಿಳಿದಿದ್ದು ಇದೆ, ನೀವೇ ನಿಜವಾದ ದೇವರು, ನೀವೇ ಪರಲೋಕದ ಮಹೋನ್ನತರು ಎಂಬ ಒಂದು ಅನುಭವವನ್ನ ಸಂತ ಪೇತ್ರರು ಎಲ್ಲರ ಪರವಾಗಿ ಒತ್ತಿ ಹೇಳುತ್ತಾರೆ ಮತ್ತು ತೋರ್ಪಡಿಸುತ್ತಾರೆ. ಇಂತಹ ಒಂದು ಅನುಭವ ಹೊಸ ಅನುಭವ. ಈ ಹೊಸ ಅನುಭವವು ಬರಲಾದರೂ ಸಾಧ್ಯವಾದರೂ ಹೇಗೆ? ಕಾರಣ ಹಂತವಾಗಿ ಯೇಸು ದಿನನಿತ್ಯದ ಅನುಭವಗಳನ್ನ ಮುಖಾಂತರ ಪಾಠವನ್ನ ಕಲಿಸಿ, ಆತ್ಮೀಯ ವಿಷಯಗಳನ್ನ ಉದ್ದೇಶಿಸಿ, ಪರಲೋಕದ ಕಡೆಗೆ ಗಮನವನ್ನ ಹರಿಸಿ, ದೃಷ್ಟಿಕೋನವನ್ನ ಹರಿಸಿ, ಶಿಷ್ಯರನ್ನು ಮತ್ತು ಪ್ರೇಷಿತರನ್ನು, ಇಡೀ ಜನ ಸಮೂಹವನ್ನು ಪರಿವರ್ತನೆಗೊಳ್ಳಲು ಒಂದು ಆಹ್ವಾನವನ್ನು ನೀಡುತ್ತಾರೆ. ಅದು ಏನೆಂದರೆ, ಅವರಲ್ಲಿ ವಿಶ್ವಾಸವಿಡುವುದಾಗಿ. ಅವರಲ್ಲಿ ವಿಶ್ವಾಸವಿಡುವುದು ಸಾಧಾರಣವಾದ ವಿಷಯವಲ್ಲ, ಬದಲಾಗಿ ಭರವಸೆಯ ವಿಷಯವಾಗಿದೆ ಮತ್ತು ಅದೇ ರೀತಿ ಸಂಪೂರ್ಣವಾಗಿ ಗ್ರಹಿಕೆಯಿಂದ ಉದ್ಭವಿಸುವಂತ ವಿಷಯವಾಗಿದೆ. ಆದುದರಿಂದ ಪ್ರಿಯರೇ, ಈ ಪ್ರಶ್ನೆ ನಾವು ಹೋಗುವುದಾದರೂ ಯಾರ ಬಳಿಗೆ ಎಂಬುದು ತುಂಬಾ ಒಂದು ಸಾಧಾರಣ ಮಾತಲ್ಲ, ಬದಲಾಗಿ ಗಾಢವಾದ ನಮ್ಮ ವಿಶ್ವಾಸದಿಂದ ಉದ್ಭವಿಸುವಂತ ಒಂದು ಪ್ರಶ್ನೆ ಆಗಿದೆ ಮತ್ತು ಉತ್ತರವಾಗಿದೆ. ಆದ್ದರಿಂದ ನಾವು ಅವಲೋಕಿಸಿದ ಈ ಎಲ್ಲ ವಾಚನಗಳ ಆ ಒಂದು ಸಂಗ್ರಹವನ್ನು ನಾವು ಇನ್ನು ಮತ್ತೊಮ್ಮೆ ಮರುಲೋಕಿಸುವಾಗ, ಇನ್ನೊಮ್ಮೆ ಮರು ಆಲೋಚನೆ ಮಾಡುವಾಗ ನಮಗೆ ಗೊತ್ತಾಗುವುದು, ನಾವು ದೇವರನ್ನು ಮಾತ್ರ ಅವರಿಗೆ ಮಾತ್ರ ಸೇವೆ ಸಲ್ಲಿಸಲು ನಾವು ಅವರ ಬಳಿಗೆ ಹೋಗಬೇಕು. ಅವರನ್ನು ಪ್ರೀತಿಸಲು ನಾವು ಅವರ ಬಳಿಗೆ ಹೋಗಬೇಕು. ಅದೇ ರೀತಿ ನಾವು ಅವರಂತೆ ಆಗಲು ನಾವು ಅವರ ಬಳಿಗೆ ಹೋಗಬೇಕು. ಕಾರಣ ನಮ್ಮ ದಿನನಿತ್ಯದ ಅನುಭವಗಳನ್ನು ಮೀರಿಸಿ ದೇವರು ನಮಗೆ ಹೊಸ ದೃಷ್ಟಿಕೋನವನ್ನ ಕೊಟ್ಟು ನಮಗೆ ಹೊಸ ಒಂದು ಜೀವನವನ್ನು ದಯಪಾಲಿಸಲು ನಮಗೆ ಪರಿವರ್ತನೆಯನ್ನು ಅವರು ಯೋಜಿಸಿದ್ದಾರೆ ಮತ್ತು ಇಚ್ಛಿಸಿದ್ದಾರೆ. ಆ ಪರಿವರ್ತನೆ ನಮ್ಮದಾಗಲಿ, ನಮ್ಮ ದೃಷ್ಟಿಕೋನ ಯಾವಾಗಲೂ ಹೊಸದಾಗಿರಲಿ ಮತ್ತು ನಮ್ಮ ದೃಷ್ಟಿಕೋನ ಪ್ರಭುವಿನ ಕಡೆಗೆ ಕೇಂದ್ರೀಕರಿಸುವಂತಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುವ. ಆಮೇನ್.